ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯೆ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಬರ್ರಿ, ಇವತ್ತು ಒಂದು ಪುಳಿಯೋಗರೆ ಹೆಂಗೆ ಮಾಡೋದು ತೋರಿಸ್ತೇನೆ. ಇವತ್ತು ಎಂಥ ಪುಳಿಯೋಗರೆ ತೋರಿಸ್ತೇನೆ ಅಂದರೆ, ನೀವು ಇದನ್ನು ತಿಂದರೆ ಯಾವಾಗಲೂ ಕಂಪಲ್ಸರಿ ರೆಸಿಪಿ ಫಾಲೋ ಮಾಡ್ತೀರಿ, ಅಷ್ಟು ಚಲೋ ಐತಿ. ಆಮೇಲೆ ಭಾಳ ಈಸಿ ಐತಿ. ನಾವು ಪುಳಿಯೋಗರೆ ಅಂದರೆ ಏನೋ ಅಂದ್ಕೊಂಡ್ಬಿಡ್ತೇವೆ, ಹಾಗೇನೂ ಇಲ್ಲ. ಇದನ್ನು ತಿಂದರೆ ನೀವು ಹೊರಗಿಂದ ಯಾವುದೂ ರೆಡಿಮೇಡ್ ಪುಳಿಯೋಗರೆ ತರಕ್ಕೆ ಹೋಗಂಗಿಲ್ಲ, ಅಷ್ಟು ಈಸಿ ಐತಿ. ಫಸ್ಟ್ ನೋಡಿರಿ, ಒಂದು ಬಟ್ಲ ಹುಣಸೆಹಣ್ಣು ಕುದಿ ನೀರೊಳಗೆ ಹಾಕಾಕತ್ತೇನೆ. ಇಲ್ಲಿ ಒಂದು ಬಟ್ಲ ಅಂದರೆ ನಾನಿದು ಒಂದು ವರ್ಷ ಆದರೂ ಸ್ಟೋರ್ ಮಾಡ್ಕೊಳ್ಳೋಂಥ ಪೌಡ್ರ್ ತೋರ್ಸತ್ತೇನೆ ನಿಮಗೆ. ಅದು ಕುದಿ ನೀರೊಳಗಿಟ್ಟು ಸಣ್ಣ ಉರಿ ಒಳಗೆ ಚಾಲೂ ಮಾಡಿರಿ. ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೋಬೇಕು. ಫಸ್ಟ್ ಒಂದು ಟೇಬಲ್ ಸ್ಪೂನ್ ಇಟ್ಟು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ, ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕೋರಿ. ಆಮೇಲೆ ಒಂದು ದೊಡ್ಡ ಒಂದು ಅಥವಾ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋರಿ. ಇದ್ರೊಳಗೆ ಟೇಸ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವೊಬ್ಬರಿಗೆ ಮೈಲ್ಡ್ ಆಗಿದ್ದವ್ರಿಗೆ ಎಲ್ಲ ಮಸಾಲೆನ ಅರ್ಧ ಹಾಕೋರಿ. ಆಮೇಲೆ ನೋಡಿರಿ, ಮೆಂತ್ಯ ಕಾಳು ಇರ್ತೈತಲ್ಲ, ಅದು ಭಾಳ ಚಲೋ ಘಮ ವಾಸನೆ ಬರ್ತೈತಿ. ಆಮೇಲೆ ಆರೋಗ್ಯಕ್ಕೂ ಭಾಳ ಚಲೋ. ಅದು ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ 1 ಟೀ ಸ್ಪೂನಷ್ಟು ಹಾಕಿರಿ. ಆಮೇಲೆ ಒಂದು 10ರಿಂದ 12 ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕಿರಿ. ನಿಮಗೆ ಖಾರ ಇಷ್ಟ ಇದ್ದರೆ ಇದ್ರ ಜೋಡಿ ಇನ್ನೊಂದು 5-6 ಗುಂಟೂರು ಮೆಣ್ಸಿನ್ಕಾಯಿ ಹಾಕಿರಿ. ನಮ್ಗೆ ಒಂದು ಸ್ವಲ್ಪ ಮೈಲ್ಡ್ ಇಷ್ಟ, ಅದಕ್ಕೆ ನಾ ಬರೀ ಬ್ಯಾಡಗಿ ಅಷ್ಟೇ ಹಾಕಾಕತ್ತೀನಿ. ಆಮೇಲೆ ಇದ್ರೊಳಗೆ ಇವು ಬ್ಯಾಡಗಿ ಮೆಣ್ಸಿನ್ಕಾಯಿ ಅದೆಲ್ಲ ಹಿಂಗೆ ಇದ್ರೊಳಗೆ ಬಿಸಿ ಮಾಡೋದ್ರಿಂದ ಸಣ್ಣಂಗೆ ಪುಡಿ ಚಲೋ ಆಗ್ತೈತಿ. ಈ ಕಡೆ ನೋಡಿರಿ, ಇನ್ನೊಂದು ಕಡೆ ನಾ ಹುಂಚಿಕಾಯಿ ಕುದಿಯಾಕಿಟ್ಟೇನಿ. ಇದನ್ನು ನೀವು ಕುದಿಸ್ಲಾರ್ದ ಬೇಕಂದ್ರೆ ರಾತ್ರಿನ ನೆನೆ ಇಟ್ಟು ಬೆಳಗ್ಗೆ ಇದನ್ನು ತಕ್ಕೋಬೋದು. ನನಗೆ ಈಗ ಇನ್ಸ್ಟಂಟ್ ಮಾಡೋದೈತಿ, ಅದಕ್ಕೆ ನಾ ಕುದಿಯಾಕಿಟ್ಟೇನೆ. ಆಮೇಲೆ ನೋಡಿರಿ, ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕಾಕತ್ತೀನಿ. ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಾಕತ್ತೇನೆ. ಇಷ್ಟ ನೋಡಿರಿ, ಭಾಳ ಏನೂ ಇಲ್ಲ ಇದ್ರೊಳಗೆ. ಅದು ನಾವು ಬೇರೆದವ್ರು ನೋಡುವಾಗ ಹೆಂಗೆ ಮಾಡ್ತಾರೇನೋ ಅನ್ನಿಸ್ಬಿಡ್ತೈತಿ. ಆಮೇಲೆ ಕಾಳು ಮೆಣಸು ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಹಾಕ್ಕೊಳಾಕ್ತೀನಿ. ಈ ಮೆಣಸಿನ್ಕಾಯಿ ಖಾರ ಬೇರೆ, ಕಾಳು ಮೆಣಸಿನ್ಕಾಯಿ ಪುಡಿದು ಖಾರ ಬೇರೆ ಬರ್ತೈತಿ. ಸ್ವಲ್ಪ ಹಿಂಗೆ ಹಾಕ್ಕೊಳತ್ತೀನಿ. ಆಮೇಲೆ ಕರಿಬೇವು ಒಂದು ಸ್ವಲ್ಪ ಒಣಗಿದ್ದು ಅದಾವ, ಅವನ್ನ ಹಾಕ್ಕೊಳಾಕ್ತೀನಿ. ಯಾಕಂದ್ರೆ ಪುಡಿಗೆ ಹಸಿವಿದ್ರೆ ಇದಾಗ್ತೈತೆ ರೀ, ಅದಕ್ಕೆ. ಆಮೇಲೆ ಕೊಬ್ಬರಿ ಒಂದು ಸೌಟಷ್ಟು ಹಾಕ್ಕೊಳಾಕ್ತೇನೆ. ಒಣ ಕೊಬ್ಬರಿ ತುರಿದು ಇಟ್ಕೊಂಡೀನಿ, ಅದನ್ನು ಹಾಕ್ಕೊಳತ್ತೇನೆ. ಎಲ್ಲನೂ ಚೆಂದಾಗಿ ಹುರಿರಿ, ಸಣ್ಣ ಉರಿ ಒಳಗೆ ಇಟ್ಕೊಂಡು ಅಷ್ಟು ನೋಡಿರಿ. ಮತ್ತು ಏನೂ ಇಲ್ಲ ಇದ್ರೊಳಗೆ. ನಿಮ್ಗೆ ಎಣ್ಣೆ ಇನ್ ಬಿಟ್ವೀನ್ ಸ್ವಲ್ಪ ಬೇಕಂದ್ರೆ ಎಣ್ಣೆ ಹಾಕ್ಕೋಬೋದು. ಆಮೇಲೆ ನೋಡಿರಿ, ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳತ್ತೀನಿ, ಒಂದು 1/2 ಟೀ ಸ್ಪೂನ್ ಅಷ್ಟೇ. ಅರ್ಶಿಣ ಪುಡಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಪುಳಿಯೋಗರೆ ಹೆಂಗಂದ್ರೆ ಫುಲ್ ಎಲ್ಲೋನೂ ಇರಬಾರ್ದು, ಫುಲ್ ರೆಡ್ಡು ಇರಬಾರ್ದು, ಒಂಥರ ಕೇಸರಿ ಮ್ಯಾಲೆ ಇರಬೇಕು. ಸೊ ಅದಕ್ಕೆ ಇವನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕ್ಕೋಬೇಕು ನೋಡಿರಿ. ಇದು ಪುಳಿಯೋಗರೆನ ಪೌಡ್ರ್ ಏನು ತೋರ್ಸತ್ತೇನಲ್ಲ, ಆಲ್ಮೋಸ್ಟ್ ಒಂದು 200 ಗ್ರಾಮಷ್ಟು ಆಗ್ತೈತಿದೆ. ಅಂದ್ರೆ ನಮ್ಮ ಫ್ಯಾಮ್ಲಿಗೆ ನಾವು 2 ತಿಂಗಳಿಗೆ ಆಗ್ತೈತಿ. ಇದೇ ಸೇಮ್ ಕ್ವಾಂಟಿಟಿ ನೀವು ಮಲ್ಟಿಪ್ಲೈ ಮಾಡ್ಕೊತ ಹೋಗ್ರಿ, ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊರಿ. ಇದು ನೋಡಿರಿ, ಹುಂಚಿಕಾಯಿ ಫುಲ್ ಕುದಿಸೇನಿ. ಕುದಿಸಿದ ಮೇಲೆ ಇದು ಕುದಿಯೋದು ಒಂದು ಪ್ರೊಸೆಸ್ ಐತೆ. ಅಕಸ್ಮಾತ್ ನೀವು ನೆನೆ ಇಟ್ರೂ ಹಿಂಗೆ ಮಾಡ್ಬೇಕು. ನೆನೆ ಇಟ್ಟರೆ ಫುಲ್ ಬೆಳಗ್ಗೆ ಆಗೋದ್ರೆ ಹಿಂಗೆ ಆಗಿರ್ತೈತೆ 10-12 ತಾಸಿಗೆ. ಈ ಸಾಣಿಗೆ ಇರ್ತೈತಲ್ಲ, ಯಾವುದ್ರೆ ಗಟ್ಟಿ ಇರೋ ಸಾಣಿಗೆ ಅಂದ್ರೆ ಮೆಟಲ್ದು ಇರ್ತೈತಲ್ಲ, ಪ್ಲಾಸ್ಟಿಕ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಮೆಟಲ್ ತೊಗೋರಿ, ಈಸಿ ಇರ್ತೈತೆ ಮಾಡೋಕೆ. ಇಲ್ಲಾಂದ್ರೆ ನಿಮ್ಮ ಕಡೆ ಇಲ್ಲ ಅಂದ್ರೆ ಪ್ಲಾಸ್ಟಿಕ್ದು ತೊಗೋರಿ. ಇದನ್ನು ಚೆಂದಂಗೆ ಇದು ಮಾಡ್ಬೇಕು ರೀ, ಚಮಚಲ್ಲೇ ಅದನ್ನು ಕಡ್ಡಾಡಿಸಿ ಅದ್ರದ್ದು ಮ್ಯಾಲಿನ ಪಲ್ಪ್ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಳ್ದಿದ್ರೆ ಹುಂಚಿಕಾಯಿ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತಂದ್ರೆ, ಹುಂಚಿಕಾಯಿ ಒಳಗೆ ಒಮ್ಮೊಮ್ಮೆ ಅವು ಕಡ್ಡಿ ಇರ್ತಾವೆ, ಆಮೇಲೆ ಸಣ್ಣ ಪುಟ್ಟ ಹುಂಚಿಕಪ್ಪು ಇರ್ತಾವೆ, ಆಮೇಲೆ ಅದು ಏನು ರೆಡ್ ಹೊಲಸು ಗಿಲ್ಸು ಇರ್ತೈತಲ್ಲ, ಅವೆಲ್ಲ ಶೋಧಿಸಿ ಸ್ವಚ್ಛ ಆಗ್ತೈತೆ ರೀ. ಅಂದ್ರೆ ಕೆಳಗೆ ಚಲೋ ಇದು ಇರ್ತೈತಿ. ನಾವು ವರ್ಷಾನುಗಟ್ಲೆ ಸ್ಟೋರ್ ಮಾಡೋಕ್ಕೂ ಏನು ಪ್ರಾಬ್ಲಮ್ ಆಗೋಲ್ಲ. ಇದು ಹುಂಚಿಕಾಯಿ ಹುಳಿ ಆಗೈತಲ್ರಿ. ಈಗ ಇನ್ನೊಂದು ಬಾಂಡೆ ಒಳಗೆ ನಾನು ಒಂದು ಸ್ವಲ್ಪ ಎಣ್ಣೆ ಕಾಸ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೇನಿ. ಅವು ಸಾಸಿವೆ ಇದಾದಮೇಲೆ ಇದು ಹುಂಚಿಕಾಯಿ ರಸ ಅದಕ್ಕೆ ಹಾಕಾಕತ್ತೇನೆ. ಆಮೇಲೆ ಇದು ಹುಂಚಿಕಾಯಿ ರಸ ನೋಡಿರಿ, ನೀವು ಫಸ್ಟಿಗೆ ಒಂದು ಕಪ್ಪಿಗೆ ನಾನು 1.5-2 ಗ್ಲಾಸಷ್ಟು ನೀರು ಹಾಕಿದ್ದೆ. ನೀವು ಎಷ್ಟು ನೀರು ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಲಾಸ್ಟ್ ಇದನ್ನು ಕುದಿಸಿ ಯಾವ ಹದಕ್ಕೆ ತರಬೇಕಂದ್ರೆ ಇದು ಒಳ್ಳೆ ಗೊಜ್ಜುಗತೆ ಬರಬೇಕು. ಸೊ ನೀರು, ಆಮೇಲೆ ಒಂದು ಬಟ್ಲ ಹುಂಚಿಕಾಯಿಗೆ ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ಹಾಕಾಕತ್ತೇನೆ. ಹುಂಚಿಕಾಯಿ ಆಮೇಲೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಾಕತ್ತೇನೆ. ಇದು ನೋಡಿರಿ, ಉಪ್ಪು, ಬೆಲ್ಲ, ಹುಂಚಿಕಾಯಿ ಇದು ಏನು ಕನ್ಸಿಸ್ಟೆನ್ಸಿ ಆಮೇಲೆ ಈ ಟೇಸ್ಟ್ ಇರ್ತೈತಲ್ಲ, ಭಾಳ ಇಂಪಾರ್ಟೆಂಟ್. ಆ ಒಗ್ಗರ್ಣೆ ಪೌಡ್ರ್ಗಿಂತ ಇದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಯಾಕಂದ್ರೆ ಹುಳಿ ಖಾರ ಉಪ್ಪು ಎಲ್ಲನೂ ಮಿಕ್ಸ್ ಆಗಬೇಕಲ್ಲ. ಇದನ್ನು ನೋಡಿರಿ, ಸಣ್ಣ ಉರಿ ಒಳಗೆ ಇಟ್ಕೊಂಡು ಒಂದು 40ರಿಂದ 45 ನಿಮಿಷ ಕುದಿಸ್ಬೇಕು. ಅದಕ್ಕೆ ಒಂದು ಸ್ವಲ್ಪ ದಪ್ಪ ತಳ ಇರ್ತೈತಲ್ಲ, ಇದು ಮಾಡಿರಿ. ಆಮೇಲೆ ನೀವು ಫಸ್ಟ್ ಎಣ್ಣೆ ಹಾಕೋದು ಎದಕ್ಕೆ ತೋರಿಸಿದ್ನಿ ಅಂದ್ರೆ, ತಳ ಹಿಡಿಯಂಗಿಲ್ಲ ಎಣ್ಣೆ ಹಾಕಿದ್ರೆ. ಇದನ್ನು ತಿರುಗಿಸ್ಕೋತ ಇರ್ರಿ.
ಆಮೇಲೆ ಹಿಂಗೆ ಮಾಡ್ಕೋತೀರಿ ನಿಮ್ಗೆ ಗೊತ್ತಾಗ್ತೈತಿ. ಫುಲ್ ನೀರಿನ ಅಂಶ ಎಲ್ಲ ಹೋಗಿ ಅದು ಪಲ್ಪ್ ಅಷ್ಟು ಉಳಿತೈತಿ, ಕಲರು ಚೇಂಜ್ ಆಗ್ತೈತಿ. ನೋಡಿರಿ ಈಗ ಒಂದು 45 ನಿಮಿಷ ಆಗೈತಿ, ಹೆಂಗಾಗೈತಿ. ಹಿಂಗೆ ಮಾಡಿಟ್ಕೊಂಡ್ರೆ ನೀವು ಇದನ್ನು 1 ವರ್ಷ ಇಟ್ಟರು ಏನಂದ್ರೆ ಏನೂ ಆಗಂಗಿಲ್ಲ. ನಾನು ನಿಮ್ಗೆ A to Z ಎಲ್ಲನೂ ತೋರಿಸ್ಕೊಡ್ತೀನಿ, ಹೆಂಗೆ ಸ್ಟೋರ್ ಮಾಡ್ಬೇಕು ಎಲ್ಲನೂ. ಇದು ನೋಡಿರಿ ಪೌಡ್ರ್ ಮಿಕ್ಸರ್ಗೆ ಹಾಕೊಂಡಿದ್ದು ಹಿಂಗಾಗೈತಿ. ಮಿಕ್ಸರ್ಗೂ ಅಷ್ಟು ಸಣ್ಣಂಗೆ ಹಾಕೋರಿ, ಫುಲ್ ಸಣ್ಣಂಗೆ ಅಂದರೆ ಸಣ್ಣಂಗೆ ಹಾಕೋರಿ. ನಿಮಗೆ ಎಳ್ಳದು ಬೇಡಾಗಿದ್ರೆ ಎಳ್ಳು ಆಪ್ಷನ್ ಬಿಡ್ಬೋದು. ಈಗ ನೋಡಿರಿ ಗ್ಲಾಸ್ ಬಾಟಲ್ ಇರ್ತಾವಲ್ಲ ನಿಮ್ಮ ಮನೆಯೊಳಗೆ ಯಾವ್ದಾರೆ, ನಂದು ಇದು ಉಪ್ಪಿನಕಾಯಿದು ಐತಿ, ಅದ್ರದ್ದು ಹಾಕಾಕ್ತೇನೆ. ಇದನ್ನು ಒಂದು ಗ್ಲಾಸ್ ಒಳಗೆ ಇದು ಎರಡು ಫುಲ್ ತಣ್ಣಗಾಗ್ಬೇಕು ರೀ, ಎರಡು ಬಿಸಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಫುಲ್ ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿರಿ. ಒಂದು ನಾನು ಗ್ಲಾಸ್ ಒಳಗೆ ಈ ಹುಣ್ಚಿಕಾಯ್ದು ಇದು ಮಾಡ್ಕೊಂಡೇವಲ್ಲ ಪೇಸ್ಟ್, ಅದು ಹಾಕ್ಕೊಳತ್ತೀನಿ. ಒಂದ್ರೊಳಗೆ ಪೌಡ್ರ್ ಹಾಕ್ಕೊಳತ್ತೀನಿ. ಇದು ನೋಡಿರಿ ನಮಗೆ 1 ರಿಂದ 2 ತಿಂಗಳಾಗ್ತೈತಿ. ಆಮೇಲೆ ಇದನ್ನಂತೂ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡೋದು. ನಿಮ್ಗೆ ಯಾವಾಗ ಇನ್ಸ್ಟಂಟಾಗಿ ಇದು ಪುಳಿಯೋಗರೆ ಮಾಡೋದು ಇರ್ತೈತಲ್ಲ, ಇದು ಒಗ್ಗರಣೆ ಕೊಡ್ಬೇಕು ನೋಡಿರಿ. ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಬೇಕು, ಒಂದು ಸ್ವಲ್ಪ ಇದು ಶೇಂಗಾ ಮತ್ತೊಂದು ಬಾದಾಮಿ ಗೋಡಂಬಿ ಹಾಕಿರಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಎಳ್ಳು ಹಾಕಿ ಚೆಂದಂಗೆ ಫ್ರೈ ಮಾಡಿರಿ. ಆಮೇಲೆ ನೋಡಿರಿ ಒಂದು 2 ರಿಂದ 3 ಬ್ಯಾಡಗಿ ಮೆಣ್ಸಿನ್ಕಾಯಿ ಒಂದ್ರಾಗ 2 ತುಂಡು ಮಾಡಿ ಹಾಕೀನಿ. ಇದು ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಾಕತ್ತೇನೆ. ಈ ಬ್ಯಾಡಗಿ ಮೆಣ್ಸಿನ್ಕಾಯಿ ಟೇಸ್ಟ್ ಒಳಗೇನು ಅಷ್ಟು ಫರಕ್ ಆಗಲ್ಲ, ಮ್ಯಾಲೆ ಇದಕ್ಕೆ ರೀ. ಆಮೇಲೆ ಒಂದು ಕಪ್ ಅಷ್ಟು ಇದು ಐತಿ ಒಣ ಕೊಬ್ಬರಿ ತುರಿದಿಟ್ಕೊಂಡೀನಿ, ಅದನ್ನು ಹಾಕಾಕತ್ತೇನೆ. ಒಣ ಕೊಬ್ಬರಿ ಭಾಳ ಸಣ್ಣ ತುರ್ಕೊಬೇಡ್ರಿ, ಸ್ವಲ್ಪ ಉದ್ದುದ್ದ ಇರಲಿ. ಉದ್ದುದ್ದಿದ್ರೆ ಬಾಯಾಗೆ ಬಂದಾಗ ಚಲೋ ಅನ್ನಿಸ್ತೈತಿ. ಅಷ್ಟೇ ನೋಡಿರಿ, ಅದ್ರದ್ದು ಮುಗೀತು. ಒಗ್ಗರಣೆ ಮಾಡಿ ಇಟ್ಕೊಂಡೇವಿ. ಈ ಒಗ್ಗರಣೆ ಹಾಕುವಾಗ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕೋರಿ, ಯಾಕಂದ್ರೆ ಅನ್ನಕ್ಕೆ ಒಣ ಇದ್ರೆ ಚಲೋ ಅನ್ಸಂಗಿಲ್ಲ. ಸ್ವಲ್ಪ ಎಣ್ಣೆ ಚಲೋ ಇದ್ರೆ ಇದಾಗ್ತೈತಿ. ಆಮೇಲೆ ಇದು ಅನ್ನ ಬಿಸಿ ಮಾಡಿದ್ದು ಆರೈತಿ, ತಣ್ಣಗೈತೆ ಅನ್ನ, ಬಿಸಿ ಇಲ್ಲ. ಹಿಂಗೆ ನೋಡಿರಿ ನಾನು ಇಲ್ಲಿ ಈ ಅನ್ನಕ್ಕೆ ನಾನು ಒಂದು 2 ರಿಂದ 3 ಚಮಚ ಅಷ್ಟು ಪೌಡ್ರ್ ಹಾಕ್ಕೊಳತ್ತೇನೆ. ಆಮೇಲೆ 1 ಚಮಚ ಅಷ್ಟು, 1.5 ಚಮಚ ಅಷ್ಟು ಹಾಕ್ಕೊಳತ್ತೇನೆ ಹುಣ್ಚಿಕಾಯಿ ಗೊಜ್ಜು. ಆಲ್ಮೋಸ್ಟ್ ನೀವು ಪೌಡ್ರು ಹುಣ್ಚಿಕಾಯಿ 1:2 ಇರ್ಬೇಕು ನೋಡಿರಿ. ಪೌಡ್ರ್ ಡಬಲ್ ಇರಬೇಕು, ಹುಣ್ಚಿಕಾಯಿ ಅರ್ಧ ಇರಬೇಕು. ನಿಮಗೆ ಮತ್ತು ಅದು ಟೇಸ್ಟ್ ಮಾಡಿ ನೋಡಿರಿ ಕಲಸಿದ ಮೇಲೆ. ಆಮೇಲೆ ಕೈಲೇನ ಕಲಸ್ರಿ, ಚಮಚಲೇ ಇಲ್ಲ. ನಾ ಅನ್ನಕ್ಕೆ ಉಪ್ಪು ಹಾಕಿಲ್ಲ, ಅದಕ್ಕೆ ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕಾಕತ್ತೇನೆ. ಉಪ್ಪು ನೋಡ್ಕೊಂಡು ನೀವು ಹಾಕಿರಿ, ಯಾಕಂದರೆ ಎಲ್ಲದ್ರೊಳಗೂ ಉಪ್ಪು ಹಾಕಿರ್ತೀವಿ. ಸೊ ಲಾಸ್ಟಿಗೆ ನೀವು ಕಲಸಿ ತಿನ್ನುವಾಗ ನಿಮಗೆ ಗೊತ್ತಾಗ್ತೈತಲ್ಲ, ಆವಾಗ ನೀವು ಹೆಂಗೆ ಬೇಕು ಹಂಗೆ ಮಾಡ್ಕೊರಿ. ಆಮೇಲೆ ಪುಳಿಯೋಗರೆ ಬಿಸಿ ಯಾರು ತಿನ್ನಲ್ಲ, ಇದು ಆರಿದ್ರೂ ಚಲೋ ಇರ್ತೈತಿ. ಈ ಒಗ್ಗರಣೆ ಏನು ಇದೇ ಕೊಟ್ಟಿಟ್ಕೊಂಡ್ವಲ್ಲ, ಅದ್ರ ಜೋಡಿ ಇದು ಅನ್ನ ಲಾಸ್ಟ್ ಮಿಕ್ಸ್ ಮಾಡೋದು. ನೀವು ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚು ಹಾಕ್ಕೊಂಡ್ರೆ ಅನ್ನ ಚೆನ್ನಾಗಿ ಇದಾಗ್ತೈತಿ. ಭಾಳ ಅಂದ್ರೆ ಭಾಳ ಈಸಿ, ಭಾಳ ಚಲೋ. ನಿಮಗೆ ಪ್ರತಿ ಒಂದು ಕಾಳು ತಿನ್ನುವಾಗೂ ಆ ಫ್ಲೇವರ್ ಬರ್ತೈತಿ. ಇದನ್ನು ತಿಂದರೆ ನೀವು ಯಾವುದು ಹೊರಗಿಂದ MTR ಅವು ಏನು ತರಕ್ಕೆ ಹೋಗಂಗಿಲ್ಲ. ನಮ್ಮ ಮನೆಯೊಳಗಂತೂ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರವರೆಗೂ ಎಲ್ಲರೂ ಖುಷಿಲೇ ತಿಂತಾರೆ ನೋಡಿರಿ ಪುಳಿಯೋಗರೆ. ಆಮೇಲೆ ಕಲ್ಸೋದು ಮಾತ್ರ ನೀಟಾಗಿ ಕಲಿಸ್ಕೋಬೇಕು, ಅನ್ನಕ್ಕೆ ಎಲ್ಲ ಕಡೆನೂ ಅಂಟ್ಕೊಳ್ಳೋ ಹಂಗೆ. ಆಮೇಲೆ ನಿಮಗೆ ಇದು ಯಾವಾಗ ಬೇಕು ಅವಾಗ ಇದು ಮಾಡ್ಕೋಬೋದು. ಇದನ್ನೇನು ನೀವು ಫ್ರಿಜ್ನಾಗ ಇಡೋದು ಅವಶ್ಯಕತೆ ಇಲ್ಲ, ಹೊರಗೆ ಓಪನ್ ಆಗಿ ಗ್ಲಾಸದ್ದು ಕರೆಕ್ಟಾಗಿ ಗ್ಲಾಸ್ದು ಮೇಲಿನ ಕ್ಯಾಪ್ ಮುಚ್ಚಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನನಗೆ ಉಪ್ಪು ಕಡಿಮೆ ಅನ್ಸತೈತಿ, ನಾನು ಉಪ್ಪು ಹಾಕಾಕತ್ತೀನಿ. ಚೆಂದಂಗೆ ಮಿಕ್ಸ್ ಮಾಡ್ಕೊರಿ. ಮತ್ತೇನಿಲ್ಲ ನೋಡಿರಿ, ಎಷ್ಟು ಚಲೋ ಪುಳಿಯೋಗರೆ ಆತಂದ್ರೆ ಅಷ್ಟು ಚಲೋ ಆತ. ಭಾಳ ರುಚಿ ಆಗ್ತೈತಿ, ಟ್ರೈ ಮಾಡಿರಿ, ನಿಮಗೆ ಭಾಳ ಇಷ್ಟ ಆಗ್ತೈತಿ. ನಾನು ಆ್ಯಕ್ಚುಲಿ ತುಮಕೂರು ಹಾಸ್ಟೆಲ್ ಒಳಗೆ ಇದು ತಿಂತಿದ್ದೆ. ನನಗೆ ಎಷ್ಟು ಕ್ರೇಜ್ ಇರ್ತಿದ್ದು ನಮ್ಗೆ ಕಲಿಬೇಕು ಮಾಡಬೇಕು ಅಂತಂದು. ಬಟ್ ಈಗ ಎಕ್ದಮ್ ಪರ್ಫೆಕ್ಟ್ ನನಗೆ ನಂಬಕ್ಕಾಗಲ್ಲ, ಅಲ್ಲಿಗಿಂತನೂ ನಂದು ಚಲೋ ಆಗ್ತೈತಿ ನೋಡಿರಿ. ಮ್ಯಾಲೆ ಇವು ತಿನ್ನುವಾಗ ಪ್ರತಿ ತುತ್ತೊಳಗೂ ಈ ಗೋಡಂಬಿ ಆಮೇಲೆ ಶೇಂಗಾ ಕಾಳು ಬರ್ತಾವಲ್ಲ, ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ. ನಿಮ್ಗೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಯಾವ ಹೋಟೆಲು ಯಾವ ಇದ್ರದ್ದು ಅಯ್ಯಂಗಾರ್ ಪುಳಿಯೋಗರೆ ಅದು ಇದು ಅಂತಾರಲ್ಲ, ಅದಕ್ಕಿಂತ ಬೆಸ್ಟ್ ಮತ್ತು ಭಾಳ ಈಸಿ ವೇ ಐತಿ. ಮನೆ ಒಳಗೆ ಇರುವಂಥ ಸಾಮಾನು ಅದಾವು. ಜಸ್ಟು ಹುಣ್ಚಿಕಾಯಿ ಕುದಿಸೋದು, ಆಮೇಲೆ ಪ್ರೊಸೆಸ್ಸು ಕರೆಕ್ಟಾಗಿ ಮಾಡ್ಕೋಬೇಕು ನೋಡಿರಿ, ಬೇರೆ ಏನಿಲ್ಲ. ಪರ್ಫೆಕ್ಟ್ ಕಲರ್, ನಾವೇನಿಲ್ಲ ಯಾವ ಕಲರ್ ಹಾಕಿಲ್ಲ ಏನಿಲ್ಲ. ಆಮೇಲೆ ಯಾರಿಗೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತಿನ್ನೋದಿರಂಗಿಲ್ಲ, ಪೂಜೆ ಅದು ಇದು ಅಂತಂದು ಒಬ್ಬೊಬ್ರು ಫಾಲೋ ಮಾಡ್ತಾರಲ್ಲ, ಅಂಥವ್ರಿಗೆಲ್ಲ ಇದು ಮಾಡ್ಕೋಬೋದು. ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ನೋಡಿರಿ, ನೀವು ಟ್ರೈ ಮಾಡಿರಿ. ಇದನ್ನೊಂದು ಮಾಡಿಟ್ಕೊಂಡ್ಬಿಟ್ರೆ ಫಟಾಕ್ಸಿ ನಮಗೆ ಲಂಚ್ ಬಾಕ್ಸು ಮಕ್ಕಳಿಗೆ ಅದು ಸ್ಕೂಲ್ ಟೈಮ್ ಆಗಿರ್ತೈತಲ್ಲ, ಫಟಾಫಟ ಕಲಿಸ್ಕೊಂಡು ಮಾಡಿಬಿಡ್ಬೋದು. ಭಾಳ ಚಲೋ ಆಗ್ತೈತಿ. ಆಮೇಲೆ ಈಸಿನೂ ಇರ್ತೈತಿ. ಆಮೇಲೆ ನಾವು ಟ್ರಿಪ್ ಗಿಪ್ ಎಲ್ಲರೂ ಹೋದ್ರೆ ಇವನ್ನೆರಡು ಗೊಜ್ಜು ಇಟ್ಕೊಂಡು ಹೋದ್ರೆ ಅಲ್ಲಿ ಎಲ್ಲರೂ ಪ್ಲೇನ್ ರೈಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಭಾಳ ಅಂದ್ರೆ ಭಾಳ ಚಲೋ ಇರ್ತೈತೆ ನೋಡಿರಿ. ಇದೊಂದಿದ್ರೆ ಏನೂ ಬೇಕಾಗಿಲ್ಲ, ಪರ್ಫೆಕ್ಟ್ ಕಲರ್ ಬಂದೈತಿ. ಆಮೇಲೆ ರುಚಿನೂ ಅಷ್ಟು ಫ್ಯಾಂಟಾಸ್ಟಿಕ್ ಐತಿ. ಆಮೇಲೆ ವರ್ಷಾನುಗಟ್ಲೆ ಇಡ್ಬೋದು, ಟೆನ್ಷನ್ ಇಲ್ಲ. ಸೊ ಎಲ್ಲ ವೇಯಿಂದನೂ ಭಾಳ ಅಂದ್ರೆ ಭಾಳ ಚಲೋ ಪುಳಿಯೋಗರೆ ಮಾಡಿ ತೋರಿಸೇನಿ. ನೀವು ನೀವು ಟ್ರೈ ಮಾಡಿರಿ. ನಿಮ್ಗೆ ಚಲೋ ಬಂದಮೇಲೆ ನನಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲ್ ವಿಸಿಟ್ ಮಾಡಿರಿ.
ಹೋಮ್ ಪೇಜ್ ಒಳಗೆ ನಾ ಎಲ್ಲ ಥರ ರೆಸಿಪೀಸು ಬೇರೆ ನಮ್ಮ ಚರ್ಚ್ ಇವೆಂಟ್ಸ್ ಎಲ್ಲ ನಾ ಶೇರ್ ಮಾಡಿರ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.